ಅಗ್ನಿಯವ್ರ ನಿಮ್ ಪೇಷಂಟ್ ಬ್ಲಡ್ ಹಾಕೋದೈತ್ರಿ ಓ ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಿ. ಆಯ್ತು. ಹಲೋ ಹಲೋ ತಮ್ಮ, ಹಲೋ ಅಣ್ಣ. ಎಲ್ಲಿದಿ? ಹಾಂ, ಇಲ್ಲಿ ಕೆಲಸದ ಮೇಲೆ ಅಣ್ಣ. ನಿಮ್ಮ ವೈನಿಗೆ ಬ್ಲಡ್ ಹಾಕೋದೈತಿ. ಆರಾಮಿದ್ರಲ್ಲ? ಒಮ್ಮೆ ಏನದ ಅಂಜು ಅಂತದ್ ಏನಾಗಿಲ್ಲ, ಬ್ಲಡ್ ಕಡಿಮೆ ಆಗೈತಿ. ಬ್ಲಡ್ ಹಾಕಿ ಆಪರೇಷನ್ ಮಾಡ್ಬೇಕಾಗತ್ತಾರು. ಅದಕ್ಕೆ ಯಾವ ಬ್ಲಡ್ ಬೇಕಂತ? ಯಾರ್ಯಾರು ಓ ಪಾಸಿಟಿವ್ ಬ್ಲಡ್ ಇದ್ದವ್ರು ಇದ್ರೆ ಕರ್ಕೊಂಡ್ ಬಾ. ಹಾಂ, ಹೆಂಗ್ರೆ ಮಾಡಿ ಅರೇಂಜ್ ಮಾಡಿ ಕರ್ಕೊಂಡ್ರೆ ನಿಮ್ಗೆ. ಹಾ ಬಾ ಬಾ. ಊಣೆ ತೋರ್ಲಕ ಯಾರಿಗೆ? ಪ್ರದೀಪ್. ಪ್ರದೀಪ. ಹಲೋಣ್ಣ. ಪ್ರದೀಪ ಎಲ್ಲಿದೆಯಾ? ಇಲ್ಲಿ ಆಫೀಸ್ದಾಗ ನನ್ನ ಅರ್ಜೆಂಟ್ ಬ್ಲಡ್ ಬೇಕಾಯ್ತು, ಬ್ಲಡ್ ಕೊಡ್ತೀನಿ. ಬ್ಲಡ್ ನಂಗೆ 18 ಆಗಿಲ್ಲ, ನಾ ಕೊಡಕ್ಕೆ ಬರಂಗಿಲ್ಲ. ಬರಂಗಿಲ್ಲ? ಹಾಂ ಸರಿ, ಬಾಯ್ ಬಾಯ್ ಬಾಯ್. ಹತ್ತಂತು. ಹಾಂ ಹೇಳ್ತಮ್ಮ. ಹಲೋ ಕಾಕ, ಎಲ್ಲಿದೆ? ಅಂಗಡಿಯಾಗಂತಮ್ಮ. ಕಾಕ, ನಮ್ಮ ಮಗನಿಗೆ ಸ್ವಲ್ಪ ಬ್ಲಡ್ ಬೇಕಾಯ್ತಾ? ನಿಂದು ಓ ಪಾಸಿಟಿವ್ ಅಂತ ಕೇಳಿದ್ನಿ. ಹೌದಾ? ಈಗ ನಾ ಈಗ 15 ದಿವಸ ಹತ್ತೋತಮ್ಮ ಕೊಟ್ರೆ. ಆಯ್ತು ಕಾಕ, ಆಯ್ತು. ಯಾರನ್ನ ಕೇಳ್ತಂತು? ಆಯ್ತಮ್ಮ, ನೀವು ಕೇಳ. ಮತ್ತೆ ಯಾರು ಸುದೇನ? ಹಾಂ, ಪಕ್ಕ ಹೋಗ ಸರ್. ಹಲೋ, ಓಕೆ. ಎಲ್ಲಿ ದೋಸ್ತ? ಅಂಗಡಿಯಾಗ ಅದೀನಿ. ಅದ ವೈನಿಗೆ ಎಷ್ಟು ಅರ್ಜೆಂಟ್ ಬ್ಲಡ್ ಬೇಕಾಯ್ತಾ? ಹೌದು. ನಿಂದು ಬ್ಲಡ್ ಗ್ರೂಪ್ ಯಾವ್ದ? ನಂದ ಬಿ ಪಾಸಿಟಿವ್ ಐತಿ. ಯಾಕೋ ಬಿ ಪಾಸಿಟಿವ್ ಐತಿ. ಓ ಪಾಸಿಟಿವ್ ಬೇಕಾಗೈತಾಳೆ. ಸೊ ನಂದು ಬಿ ಪಾಸಿಟಿವ್ ಐತಿ. ಸ್ವಲ್ಪ ಮತ್ತೆ ಯಾರಿದ್ರೆ ನೋಡ್ರ. ಮತ್ತೆ ಯಾರಿಗೆ ಕೇಳ್ತವ? ಓಕೆ ಬಾಯ್. ಹಲೋ ಅರ್ಜುನ್. ಹಾಂ ಹೇಳ ದೋಸ್ತ. ಅದ ನಮ್ಮ ಮನೆಗೆ ಬ್ಲಡ್ ಹಾಕೋದಿತ್ತ. ನಿಂದು ಓ ಪಾಸಿಟಿವ್ ಅಂತಲ್ಲ, ಕೊಡ್ತೇನೆ ಬ್ಲಡ್? ಬಣ್ಣೆ ಇಲ್ಲೇ ಅದ. ನೀನ ಎರಡ ಮೆಟ್ಟು ಬನ್ನಿ. ಮಟಗಳ ಮುಡ್ತ ಅಣ್ಣ ಸಾವಕಾಶ ಬರ್ಬೇಕಲ್ಲ ನೋಡ್ಕೊಂಡ. ಏನು ಮುಳ್ಳ, ನೀನ ಫೋನ್ಯಾಗ ಮಾತಾಡ್ಕೊಂಡ್ ಬರತ್ತದಿ.
ಫೋನ್ಯಾಗ ಮಾತಾಡ್ರನತ್ರಿ ನಾ ಸಾವಕಾಶ ಬರತ್ತೇನ್ರಲ್ಲ ನಿಮ್ಗತ್ತೆ ನಾ ಜೋರ್ಲೆ ಬರತ್ತೀನಿ. ನೀ ಏನಾರ ಮಾಡುವಪ್ಪ, ಮೆಟ್ಗಡ್ ಮುರ್ದತಿ ರಿಪೇರಿ ಮಾಡಿಸ್ಕೊಡು. ನಾಯಕ್ ರಿಪೇರಿ ಮಾಡಿಸ್ಕೊಡ್ಲಿ, ಗಾಡಿ ತಂದು ನೀವು ಹಾಸಿದಾರದಿರಿ. ರಿಪೇರಿ ಮಾಡಿಸ್ಕೊಡಂಗಿಲ್ಲ? ಹಂಗೆ ರಿಪೇರಿ ಮಾಡ್ಸಂಗಿಲ್ಲ, ನಾನು ನೋಡ್ತೀನು. ರಿಪೇರಿ ಮಾಡಿಸು, ಆಮೇಲೆ ಗಾಡಿ ಚಾವಿ. ನೋಡಪ್ಪ ಸುಮ್ಮ ಇಲ್ಲೇ ಮುಗಿಸ್ಕೋ, ಇಲ್ಲ ಅಂದ್ರೆ ಕೇಸ್ ಮಾಡ್ತೀವಿ ನೋಡು. ನಾ ಕೇಸ್ ಅದೇ ಏನು ಬ್ಯಾಡ್ರಿ, ಅದ್ರೇನು ಖರ್ಚು ಅದೇ ಕೊಡ್ತೀನಿ ರೀ. ಖರ್ಚು ಕೊಡ್ತಿ? ಹಂಗಂದ್ರೆ 10,000 ರೂಪಾಯಿ ಕೊಡು. ಇದನ್ನ ರಿಪೇರಿ ಮಾಡಕ್ಕೆ 10,000 ಆತ್ರಿ? ಮೊದಲ ಹೋಗಿದ್ರೆ 500 ರೂಪಾಯಿ ಮುಗಿತಿತ್ಲ. ಇಷ್ಟೆಲ್ಲ ಮಾತಾಡಿದ್ದಿ, ಮತ್ತೆ 10,000 ರೂಪಾಯಿ ಕೊಡು. ಏನಾತ್ರಿ ಸರ್? ಗಾಡಿ ಫುಲ್ ಸ್ಪೀಡ್ ಬಂದು ಗುದಿಸ್ಯಾನ್ರಿ ಸರ್. ಬಾಯ್ಲಿ. ಹಾಂ ಅಲ್ಲೇ ದವಾಖಾನೆ. ಅಲ್ಲ ಮಕ್ಕಳ್ರೆ, ಸುಳ್ಳು ಹೇಳಿ ಹೋಗ್ತೀರಿ ನನಗೆ? ಸಿಗ್ತೀರಿ? ಎಲ್ಲಿ ಹೋಗ್ತೀರಿ? ಹಾಸ್ಪಿಟ್ಲ್ ಕೊಟ್ಟರೆ ಬಿಟ್ರೆ ನನಗೆ ಇದು ಮಾಡ್ತೀರಿ? ಸಿಗ್ತೀರಿ ನೀವು.
ಏ ಬರ್ಲಿ. ಯಾಕ್ರೋ 3 ಮಂದಿ ಎಲ್ಲಿ ಹೊಂಟ್ರಿ? ಸರ್ ಇಲ್ಲೇ ದವಾಖಾನೆ ಹೊಂಟಿದ್ದೀವಿ ರೀ. ಹೋಗ್ರಪ್ಪ, ನಾ ಎಲ್ಲಿ ಬೇಡ ಅಂದೇನಿ, ರೂಲ್ಸ್ ಫಾಲೋ ಮಾಡಲ್ಲ. ಸರ್ ಸ್ವಲ್ಪ ಎಮರ್ಜೆನ್ಸಿ ಐತೆ ರೀ, ಅದಕ್ಕೆ 3 ಜನ ಕೂಡ ಹೊಂಟಿದ್ದೀವಿ. 3 ಮಂದಿ ಹೋಗೋದು ತಪ್ಪಲು, ಮತ್ತೆ ಹೆಲ್ಮೆಟ್ ಹಾಕೋಬೇಕಲ್ಲ. ಸರ್ ಗಡ್ಬಡಿಲಿ ಹಂಗ ಬಂದಿರಿ ಸರ್. ಇಂಥವ್ರು ನಾ ದಿನ ನೋಡ್ತಾನ, ನೀನು ಹಂಗ ಆಟ ಕಲ್ಸಕ್ಕೆ ಬರಬೇಡ. ಏರ್ ತೆಳಗ ತೆಗಿ, ಲೈಸೆನ್ಸ್ ತೆಗಿ. ಸರ್ ಅರ್ಜೆಂಟ್ ಐತೆ ಸರ್, ಹೋಗ್ಬೇಕು ಸರ್. ಅದೇನು ಹೇಳ್ಬೇಡ, ಎಮರ್ಜೆನ್ಸಿ ಐತೆ ಹೋಗ್ಬೇಕು ರೀ. ತೆಗಿ ಲೈಸೆನ್ಸ್ ತೆಗಿ. ಸರ್ ಲೈಸೆನ್ಸ್ ಏನು ಹೋಗ್ಬೇಕು. ಗಾಡಿ ಆರ್ಸಿ ಇಲ್ಲ, ಲೈಸೆನ್ಸ್ ಇಲ್ಲ, ಹೆಲ್ಮೆಟ್ ಹಾಕೊಂಡ್ ಬಂದಿಲ್ಲ, 3 ಮಂದಿ ಕೂತ್ ಬಂದರಿ, ಹೆಂಗ್ ಬಿಡುದ್ ನೀನು? ಸಾಹೇಬ್ರ ಅರ್ಜೆಂಟ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಬಿಟ್ಟು ಬಂದೀವಿ ರೀ. ನಮ್ಮ ಅವನಿಗೆ ಅರ್ಜೆಂಟ್ ಬ್ಲಡ್ ಹಾಕಿ ಇಮಿಡಿಯೇಟ್ ಆಪರೇಷನ್ ಮಾಡೋರ್ದಾರೆ, ಅದಕ್ಕೆ. ಅದೆಲ್ಲ ಗೊತ್ತಿಲ್ಲ, ಸ್ಟೇಷನ್ ನಡ್ರಿ ಅಂದ್ರೆ ನಾ ಬುದ್ಧಿ ಬರುತ್ತೆ ನಿಮಗೆ. ಸಾಹೇಬ್ರನು ಕಾಲ್ ನಂದೇ ಕಾಲು ಬೀಳ್ತೇವೆ, ನಾನು ದೇವ್ರೇನ ತಪ್ಪು ಮಾಡ್ದ ಮತ್ತೆ ಕಾಲು ಬೀಳಕ್ಕೆ ಬರೋದ? ಸಾಹೇಬ್ರ ನಮ್ಮ ಪಾಲಿಗೆ ನೀವೇ ದೇವ್ರಿ. ನಾವು ಈಗ ಬ್ಲಡ್ ಕೊಡ್ಲಿಕ್ಕೆ ನಮ್ಮ ಮನೆಗೆ ಏನ್ರಿ ಆದ್ರೆ ರೀ, ನಾವು ತಪ್ಪು ಮಾಡ್ಲಿ ಅಂತ ಹೇಳಕತ್ತಿಲ್ಲ ರೀ, ತಪ್ಪು ಮಾಡೇವ್ರಿ. ಆದ ಪರಿಸ್ಥಿತಿ ಹಂಗೆ ಐತ್ರಿ. ಬೇಕಾದ್ರೆ ದವಾಖಾನೆ ಫೋನ್ ಹಚ್ಚಿ ಕೇಳ್ರಿ. ಯಾವ ಹಾಸ್ಪಿಟಲ್ ಅದಾರ ನಿಮ್ಮ ಮನೆ? ಮೇತ್ರಿ ಹಾಸ್ಪಿಟಲ್ ಸರ್. ಏನು ನಿಮ್ಮ ಮನೆ ಹೆಸರು? ರಶ್ಮಿಕಾತ್ ನೀರು. ಹಲೋ ಹಲೋ, ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡಿದ್ರಿ. ಹಾಂ ರೀ ಸರ್, ಹೇಳ್ರಿ. ನಮಸ್ತೆ. ಅಲ್ಲಿ ನಿಮ್ಮಲ್ಲಿ ರಶ್ಮಿಕಾ ಅತನಿ ಅಂತ ಯಾರ ಪೇಷಂಟ್ ಅಡ್ಮಿಟ್ ಅದಾರ? ಹಾಂ ಸರ್, ಆಗ್ಯಾರ ಅಡ್ಮಿಟ್. ಹ್ಞೂ 2 ದಿನ ಹತ್ರ ಅಡ್ಮಿಟ್ ಅದಾರಿ ಅವ್ರು. ಏನು ಕಂಡೀಷನ್ ಐತ್ರಿ ಈಗ? ಕಂಡೀಷನ್ಸ್ ರೀ ಸರ್, ಸ್ವಲ್ಪ ಬ್ಲಡ್ ಕಡಿಮೆ ಐತ್ರಿ. ಹೌದ್ರಿ? ಬ್ಲಡ್ ಹಾಕೋದೈತ್ರಿ. ಬ್ಲಡ್ ಹಾಕ್ಬಳಕ ಪ್ರೊಸೀಜರ್ ಸ್ಟಾರ್ಟ್ ಆಗ್ತೈತ್ರಿ. ಹ್ಞೂ ಬ್ಲಡ್ ಕೊಡೋರ ಈಗ ಬರ್ತಾರಿ, ಬಂದ ಬಳಕ OT ಚಾಲು ಮಾಡ್ತೀವಿ ಸರ್. ಓಕೆ 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 ಸರ್, ಥ್ಯಾಂಕ್ ಯು. ಸಾಹೇಬ್ರ ಕನ್ಫರ್ಮ್ ಆತನ್ರಿ, ಈಗ ಹೋಗ್ಬೋದ್ರಿ? ದೋಸ್ತ ಹಿಂಗ ಸಿಗೋಲ್ಲ. ಈ ಕಡೆ ನಮ್ಮದಿಲ್ಲ ಹೋಗೋಣ ಬಲ್ಲ ಆ ಕಡೆ. ಆ ಕಡೆ ಬ್ಯಾಡು, ಹರ್ಯಾವತ್ತ ಪೊಲೀಸ್ ಇದ್ರ ಹೋಗಿ ಸಿಕ್ಕಿ ತಕೊನಿ ನೆಗ್ಗಾರ್ತೈತಾರ ಮತ್ತ ಸುಮ್ ಹಿಂಗ ಹೋಗೋಣ ಬಾ. ಹಾ ನಡಿ ನಡಿ ನೋಡಿ. ನಿಲ್ರು. ನಾಲ್ರಿ ಸಾಹೇಬ್ರ, ನಾ ಏನೂ ಅಂದಿಲ್ರಿ. ನಾ ಪೊಲೀಸ್ ಅಲ್ಲಿ ಮಗನ, ಪೊಲೀಸ್ ಅದನೆ ಇಳಿ ತೆಳಗ. ಸಾಹೇಬ್ರ ನಮ್ಮ ಕಡೆ ತಪ್ಪಾಗೈತ್ರಿ. 500 ರೂಪಾಯಿ ಕೊಡೋರು ಸುಮ್ಮ ಹೋಗ್ತಿರ್ತಾವ. ಸುಮ್ಮಿರು, ಅವ್ರ ಅಂತ ಸಾಹೇಬ್ರ ಅಲ್ಲ. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿ? ಸುಳ್ಳು ಹೇಳ್ರ ನಂಬ್ತಾರು, ಲಂಚ ಕೊಟ್ರ ತಗೊಂಡ್ ಸುಮ್ಮ ಆಗ್ತಾರ ಅನ್ಕೊಂಡೇನು? ಹಂಗೇನಿಲ್ರಿ ಸಾಹೇಬ್ರ, ನೀವು ಆಗಲೇ ದಂಡ ಹಾಕ್ತೀರಿ ಅಂತೇಳಿ ಸುಳ್ಳು ಹೇಳಿದ್ರು ಸಾಹೇಬ್ರ. ಆಗ ಬೈಕ್ ಮೇಲೆ ಎಷ್ಟು ಮಂದಿ ಹೊಂಟಿದ್ರಿ? ಹೆಲ್ಮೆಟ್ ಹಾಕಿದ್ದೇನ? RC ಬುಕ್ಕ ಲೈಸೆನ್ಸ್ ಐತೇನ? ಕರ್ನಾಟಕ ಸಾಹೇಬ್ರ ನನ್ನ ಕಡೆ ಏನೂ ಇಲ್ರಿ. ಈಗಾರ ಗೊತ್ತಾತನ ದಂಡ ಯಾಕೆ ಹಾಕ್ತಾರ ಅಂತೇಳಿ? ಹ್ಞೂ ಸಾಹೇಬ್ರ. ಅಲ್ರು, ನಮ್ಮ ಕರ್ತವ್ಯ ನಮಗೆ ಮಾಡಕ್ ಬಿಡ್ರಿ. ನೀವ ದವಾಖಾನಿಗೆ ಹೊಂಟನೆ ತೇಳಿ ಸುಳ್ಳು ಹೇಳಿ ಹೋದ್ರಿ. ನಿಮ್ಮಂಗ ಮತ್ತೊಂದು 3 ಜನ ಬಂದ್ರು. ಅವರು ನಾವು ದವಾಖಾನಿಗೆ ಹೊಂಟಿದೀವಿ ಅಂದ್ರು. ಅವ್ರು ಬ್ಲಡ್ ಕೊಡಕ್ಕೆ ಹೊಂಟಿದ್ರದ್ದು. ನಾ ಫೋನ್ ಮಾಡಿ ಕೇಳೋಣ ಗೊತ್ತಾಯ್ತು. ಅವ್ರೇನೋ ಅಕಸ್ಮಾತ್ ಹೋಗಿರ್ಲಿಲ್ಲ ಅಂದ್ರೆ ಅಲ್ಲಿ ಪೇಷಂಟ್ ಅಂತ ಸಾವು ಬದುಕಿನ ಮಧ್ಯೆ ಹೋರಾಡತ್ತಿತ್ತು. ಅಕಸ್ಮಾತ್ ಅವ್ರು ಹೋಗಿರ್ಲಿಲ್ಲ ಅಂದ್ರೆ ಆ ಪೇಷಂಟ್ ಸಾಯ್ತಿತ್ತು. ನೀವು ಮಾಡಿದ ತಪ್ಪಿಗಾಗಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿ ಬತ್ತು. ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ರು. ನೆಕ್ಸ್ಟ್ ದಿನ ಅಂತೇಳಿ ಸಮಪಾಯದಾಗ ಹೇಳೋದು ನಾವು, ನಿಮಗೆ ದಂಡೋಪಾಯನ ಮುಖ್ಯ. ನಡ್ರಿ ಸ್ಟೇಷನ್ಗೆ. ಸಾಹೇಬ್ರ ನಮ್ಗೆ ತಪ್ಪಾಗೈತ್ರಿ, ಇನ್ನು ಮುಟ್ಟ ಹಿಂಗೆ ಮಾಡಂಗಿಲ್ರಿ. ನಿಮ್ಮನ್ನ ಹಂಗ ಬಿಡೋದಿಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಸರಳ ಊಟ ಬಿಸಿ ತೆಗಿರಿ.